ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಯಶ್ಪಾಲ್ ಕೆ ಸುವರ್ಣ, ಉಡುಪಿಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಕೆ ವಿದ್ಯಾಕುಮಾರಿ, ಶ್ರೀ ಪ್ರತೀಕ್ ಬಾಯಲ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಉಡುಪಿ ಜಿಲ್ಲೆ, ಪೊಲೀಸ್ ಅಧೀಕ್ಷಕರಾಗಿದ್ದ ಡಾಕ್ಟರ್ ಅರುಣ್ ಕೆ, ಅದೇ ರೀತಿ ಕರಾವಳಿ ಪೊಲೀಸ್ ಪಡೆಯ ಶ್ರೀ ಮಿಥುನ್ ಕುಮಾರ್, ಇವರೆಲ್ಲರ ಅಪರ ಜಿಲ್ಲಾಧಿಕಾರಿಗಳಾಗಿದ್ದ ಶ್ರೀಮತಿ ಮಮತಾ ದೇವಿ, ಇವರೆಲ್ಲರ ಗಣ್ಯರ ಉಪಸ್ಥಿತಿಯೊಂದಿಗೆ ಭಾವಚಿತ್ರಕ್ಕೆ ವೀಕ್ಷಣೆಯನ್ನು ಮಾಡಲಿಕ್ಕಿದ್ದಾರೆ. ಸುಮಾರು 20 ವಿವಿಧ ಇಲಾಖೆಗಳು, ಅದೇ ರೀತಿ ವಿವಿಧ ಶಿಕ್ಷಣ ವಿದ್ಯಾರ್ಥಿಗಳು ಕೂಡ ಇವತ್ತು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಅವರೊಂದಿಗೆ ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು, ಪ್ರಾಧ್ಯಾಪಕ ವೃಂದದವರು ಎಲ್ಲರೂ ಕೂಡ ಇಲ್ಲಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯ ಎಲ್ಲ ಪತ್ರಕರ್ತರ ಮಿತ್ರರು, ದೃಶ್ಯ ಮಾಧ್ಯಮದವರು ಕೂಡ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಂದಿ ಇಂದು ನಮ್ಮ ಜೊತೆಗೆ ಆಗಮಿಸಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅಲ್ಲಿ ಹರ್ಕತ್ ತಿರುಗಿನಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಫ್ಲಾಗ್ ಅನ್ನು ಹಿಡ್ಕೊಂಡು ನಿಲ್ಲಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಕ್ರೀಡಾಂಗಣದ ಮಧ್ಯಭಾಗದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಫ್ಲಾಗ್ ಅನ್ನು ಎತ್ತಿ ಹಿಡಿಯುವುದು. ಮಾನ್ಯ ಸಚಿವರಿಂದ ಗೌರವ ರಕ್ಷಣೆ ಸ್ವೀಕರಿಸಿಕೊಳ್ಳುತ್ತಾ ಪಥಸಂಚಲನದ ನೇತೃತ್ವ ವಹಿಸಿರುವಂತಹ ಸಿ.ಎಸ್. ರವಿಕುಮಾರ್ ಅವರೊಂದಿಗೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಪೊಲೀಸ್ ಇಲಾಖೆ, ಇದರ ತಂಡದ ನಾಯಕರಾಗಿ ಮಾಂತೇಶ ಜಾಬಗೌಡ ಖಾಕಿ ಬಣ್ಣದ ಸಮವಸ್ತ್ರದೊಂದಿಗೆ, ಅದರ ತದನಂತರ ಇನ್ನೊಂದು ಪೊಲೀಸ್ ಇಲಾಖೆ ಕರಾವಳಿ ಕಾವಲು ಪಡೆ ಉಡುಪಿ, ಇದರ ತಂಡದ ನಾಯಕರಾಗಿ ಶಿವಶಂಕರ್ ಪಿಎಸ್ಐ ಕರಾವಳಿ ಪೊಲೀಸ್ ತಂಡ, ಮೂರನೇ ತಂಡವಾಗಿ ಪೂರ್ಣಪ್ರಜ್ಞಾ ಕಾಲೇಜು ಉಡುಪಿ ತಂಡ ಎನ್ಸಿಸಿ ಆರ್ಮಿ, ತಂಡದ ನಾಯಕನಾಗಿ ಪ್ರೀತಮ್ ಖಾಕಿ ಬಣ್ಣದ ಸಮವಸ್ತ್ರದೊಂದಿಗೆ ಮಾನ್ಯ ಸಚಿವರಿಂದ ಗೌರವ ರಕ್ಷಣೆ ಸ್ವೀಕರಿಸಿಕೊಳ್ತಾ ಇದೀಗ ಸರ್ಕಾರಿ ಪ್ರೌಢಶಾಲೆ ಆವರ್ಸೆ ಎಸ್ಪಿಸಿ ತಂಡದ ನಾಯಕಿಯಾಗಿ ದೀಕ್ಷಾ, ಸರ್ಕಾರಿ ಪ್ರೌಢಶಾಲೆ ಒಳಕಾಡು ಎನ್ಸಿಸಿ ನೇವಿ ತಂಡ ಸಾನ್ವಿ ಶೆಟ್ಟಿ ಸ್ಕೈ ಬ್ಲೂ ಸಮವಸ್ತ್ರದೊಂದಿಗೆ ತಂಡ, ಇನ್ನೊಂದು ತಂಡವಾಗಿ ಕ್ರೆಸೆಂಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಕಾಪು ಅಮೀನ್ ಇವರ ನೇತೃತ್ವದಲ್ಲಿ ತಂಡದ ನಾಯಕರಾಗಿ ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿ ಹುಡುಗಿಯರ ಗೈಡ್ಸ್ ತಂಡ ಸೋನಿಯಾ ತಂಡದ ನಾಯಕಿಯಾಗಿ, ತಂಡದ ನಾಯಕತ್ವದೊಂದಿಗೆ ಕೆಂಪು ಕಪ್ಪು ಬಣ್ಣದ ಸಮವಸ್ತ್ರದೊಂದಿಗೆ ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿ ಹುಡುಗರ ಸ್ಕೌಟ್ಸ್ ತಂಡ ನಿಶಾಂತ್ ತಂಡದ ನಾಯಕನಾಗಿ ಗ್ರೇ ಬಣ್ಣದ ಸಮವಸ್ತ್ರದೊಂದಿಗೆ ಪೂರ್ಣಪ್ರಜ್ಞಾ ಕಾಲೇಜು ಉಡುಪಿ ಎನ್ಸಿಸಿಯ ನೇವಿ ತಂಡದ ಹುಡುಗರು ರಕ್ಷಿತ್ ಬಿಳಿ ಬಣ್ಣದ ಸಮವಸ್ತ್ರದೊಂದಿಗೆ, ಕೊನೆಯ ತಂಡವಾಗಿ ಅರಣ್ಯ ಇಲಾಖೆ ಉಡುಪಿ ಶರಶೆಟ್ಟಿ ಗಸ್ತು ಅರಣ್ಯ ಪಾಲಕರ ಇವರ ತಂಡದ ನಾಯಕರೊಂದಿಗೆ ಸುಮಾರು 22 ವಿವಿಧ ತಂಡಗಳ ನಡುವೆ ಇವತ್ತು ಪಥಸಂಚಲನವನ್ನು ಅತ್ಯಂತ ಯಶಸ್ವಿ